19-20ನೇ ವರ್ಷದಲ್ಲಿ ನೀವು ಜೈಲಿಗೆ ಹೋಗ್ತೀರಾ. ಸೊ ಆ ಟೈಮಲ್ಲಿ ಮನೆಯ ಪರಿಸ್ಥಿತಿ ಹೇಗಿತ್ತು? ಅಮ್ಮ ಎಷ್ಟು ನೊಂದ್ಕೊಂಡಿದ್ರು ಸರ್? ನಮ್ಮ ತಾಯಿಗೆ ನಾನು ಒಬ್ಬನೇ ಮಗ. ನನಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ. ನಮ್ಮ ತಾಯಿಗೆ ನಾನೇ ಜೀವ. ನಾನು ಅರೆಸ್ಟ್ ಮಾಡಿ ಹಾಕ್ಬಿಟ್ರಲ್ಲ. ಬಟ್ ನಮ್ಮ ತಾಯಿಗೆ ಗೊತ್ತಿತ್ತು ನಾನು ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀನಿ, ಅಂಡರ್ಗ್ರೌಂಡ್ ಕೆಲಸ ಮಾಡ್ತಾಯಿದ್ದೀನಿ, ಎಲ್ಲೆಲ್ಲೋ ಹೋಗಿ ಲಿಟ್ರೇಚರ್ ಅನಿಸ್ತಾಯಿದ್ದೀನಿ. ಯಾವತ್ತೋ ನಮಗೆ ಕಾದಿದೆ ಅಂತ ಅನಿಸಿತ್ತು. ಆದರೆ ಯಾವತ್ತೂ ಕೂಡ ಈ ಕೆಲಸ ಮಾಡಬೇಡ ಅಂತ ಹೇಳಲಿಲ್ಲ. ಖ್ಯಾತ ಪತ್ರಕರ್ತೆಯಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಸೊ ಈ ಪತ್ರಿಕೋದ್ಯಮವನ್ನು ಓದಿದ್ದು ನೀವು ಯಾವ ರೀತಿ ಇಂಟ್ರೆಸ್ಟಿಂದಲ್ಲ? ನನಗೆ ಪತ್ರಕರ್ತೆ ಅಂತ ಒಂದು ಕೆಲಸ ಇದೆ ಅಂತಲೇ ಗೊತ್ತಿರಲಿಲ್ಲ. ನಮಗೆ ಗಂಗಾರಾಮ್ ಕಟ್ಟಡ ಇದೆಯಲ್ಲ, ಮೂವಿ ಲ್ಯಾಂಡ್ ಈಗ ಇತ್ತಲ್ಲ ಮುಂಚೆ, ಕಪಾಲಿ ಪಕ್ಕಕ್ಕೆ ಅದು ಅಟ್ಯಾಚ್ ಆಗಿತ್ತು. ಆ ಬಿಲ್ಡಿಂಗ್ ಏಕಾಏಕಿ ಕುಸ್ತು ಬಿತ್ತು ಸುಮಾರು ಮಧ್ಯಾಹ್ನದ ಹೊತ್ತಿಗೆ. ಆವಾಗ ಭಕ್ತ ಪ್ರಹ್ಲಾದ ಡಾಕ್ಟರ್ ರಾಜ್ಕುಮಾರ್ದು ಫಿಲ್ಮ್ ಓಡ್ತಾ ಇತ್ತು. ಅವರು ಅದು ಹೀಗೆ ಇಲ್ಲಿದನೋ ನಿನ್ನ ಹರಿ ಅಂತ ಹಿಂಗೆ ಹೊಡಿತಾರಲ್ಲ ಗದೆಯಲ್ಲಿ, ಆ ಸೀನ್ ಟೈಮಿಗೆ ಕರೆಕ್ಟಾಗಿ ಅದು ಬಿತ್ತು, ಅಂದರೆ ಕೋಯಿನ್ಸೈಡ್ ಅದು. ಸೊ ನನಗೆ ಯಾರೂ ಇರಲಿಲ್ಲ, ಎಲ್ಲ ಅಸೆಂಬ್ಲಿಗೆ ಹೋಗಿದ್ದರು. ನೀನು ಕವರ್ ಮಾಡು ಅಂದರು. ನಾನಾ ಅಂದೆ, ಹೋದೆ. ನನಗದು ತುಂಬ ಚೆನ್ನಾಗಿ ಬಂತು ಅಂತ ಇವರು ದೇವರಾಜ್ ಅರಸು ಇದ್ದಾರಲ್ಲ, ಅವರ ಅಳಿಯ MD ನಟರಾಜು ಜನವಾಣಿ ಓನರು, ಅವರು ಅಂದರು ಯಾರ ಹುಡುಗಿ ಕರೀರಿ ಅಂದರು. ನಂಗೆ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಕೇಳಿದ್ದೆ, ಹೆದರಿಕೆ ಆಯಿತು ನನಗೆ. ಹೋದಾಗ ಅಮ್ಮ ಕೂತ್ಕೋ, ಯಾವ ಊರು ಅಂತೆಲ್ಲ ಕೇಳಿದರು. ಹೇಳಿದೆ ಶಿವಮೊಗ್ಗದಾಳು ನೀನು ಅಂದ್ಬಿಟ್ಟು ಕೂರಿಸಿ ಮಾತಾಡಿ ನನಗೆ 300 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ರು. ಅಲ್ಲಿಂದ ಪತ್ರಿಕೋದ್ಯಮದ ಹುಚ್ಚು ಹತ್ತಿದ್ದು.